ಹಾಯ್, ಪ್ರತಿ ವೀಕೆಂಡ್ಗೆ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬರುವ ಹಾಗೆ ಈ ಸಲ ನಾನು ಹೆಲ್ದಿ ದೋಸೆ ರೆಸಿಪಿಯೊಂದಿಗೆ ಬಂದಿದ್ದೇನೆ. ದೋಸೆಗೆ ನಾನಿಲ್ಲಿ 2 ಕಪ್ಪಿನಷ್ಟು ದೋಸೆ ಹಾಕಿ, ಅರ್ಧ ಕಪ್ ಕಡಲೆಬೇಳೆ, 2 ಟೇಬಲ್ ಸ್ಪೂನ್ನಷ್ಟು ಉದ್ದು ಮತ್ತು ತೊಗರಿಬೇಳೆ ತಗೊಂಡಿದ್ದೇನೆ. ಎಲ್ಲವನ್ನು ನೀರಲ್ಲಿ 2-3 ಸರ್ತಿ ಚೆನ್ನಾಗಿ ತೊಳೆದುಕೊಳ್ಳೋಣ. ಆಮೇಲೆ ಇದಕ್ಕೆ ಫ್ರೆಶ್ ನೀರು ಹಾಕಿ 2 ಗಂಟೆ ನೆನೆಸಿಡಬೇಕು. 2 ಗಂಟೆ ನಂತರ ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ನೀರಲ್ಲಿ ನೆಂದಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಹಾಗೆ ಒಟ್ಟಿಗೆ 1 ಸ್ಪೂನ್ನಷ್ಟು ಜೀರಿಗೆ, 7-8 ಬ್ಯಾಡಗಿ ಮೆಣಸು, 1 ತುಂಡಷ್ಟು ಶುಂಠಿ ಹಾಕೊಂಡಿದ್ದೇನೆ. ಅಗತ್ಯ ಇರುವಷ್ಟು ನೀರು ಹಾಕಿ ಇದನ್ನು ರುಬ್ಬಿ ತರ್ತೇನೆ. ತುಂಬ ನೈಸಾಗಿ ರುಬ್ಬುದು ಬೇಡ, ಚಿರೋಟಿ ರವೆ ಹದದಲ್ಲಿ ಇರಲಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಮುಚ್ಚಿಡೋಣ. ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇನ್ನು ಪಟ್ಟಂತ ದೋಸೆ ಮಾಡಿಕೊಳ್ಳೋಣ. ದೋಸೆ ಕಾವಲಿ ಬಿಸಿಯಾಗಿದೆ. ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಳ್ಬೇಕು. ಇನ್ನು ಒಂದೊಂದೇ ಸೌಟು ಹಿಟ್ಟು ಹಾಕ್ಕೊಂಡು ಹರಡಿಕೊಳ್ಬೇಕು. ಮೇಲ್ಗಡೆ ನಾನು ಸ್ವಲ್ಪ ನೀರುಳ್ಳಿ, ಕೊತ್ತಂಬರಿ ಮತ್ತು ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ. ಹಾಗೆ 2 ಸ್ಪೂನ್ನಷ್ಟು ತುಪ್ಪ ಹಾಕಿ ಮುಚ್ಚಿ 2 ನಿಮಿಷ ಹಾಗೆ ಬಿಡಿ. ಈಗ ರುಚಿಯಾದ ಅಡೆ ದೋಸೆ ರೆಡಿ. ಇನ್ನು ಇದನ್ನು ಬಿಸಿ ಬಿಸಿಯಾಗಿ ಬೆಣ್ಣೆ ಮತ್ತು ಚಟ್ನಿಯೊಂದಿಗೆ ಸರ್ವ್ ಮಾಡ್ತೇನೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.